ಎಲ್ಲರಿಗೂ ನಮಸ್ಕಾರ. ಇವತ್ತಿನ ದಿನ ಫ್ಲೂಯಿಡ್ ಮೆಕ್ಯಾನಿಕ್ಸ್ ನ 5 ಕ್ವಶನ್ಸ್ ಅನ್ನು ಮಾಡೋಣ. ಇವಾಗ ಪ್ರೀವಿಯಸ್ ಇಯರ್ ಗೇಟ್ ಕ್ವಶನ್ಸ್ ಲಿಂದ ಗೇಟ್ ಕ್ವಶನ್ ಪೇಪರ್ ಲಿಂದ ತಗೊಂಡಿರ್ತಕ್ಕಂಥ ಕ್ವಶನ್ಸ್ ಇವು. ಈಗ 5 ಕ್ವಶನ್ ಮಾಡೋಣ. ಗೇಟ್ 2000 ಅಲ್ಲಿ ಕೇಳಿರ್ತಕ್ಕಂಥದ್ದು ಕ್ಯಾವಿಟೇಷನ್ ಈಸ್ ಕಾಸ್ಡ್ ಬೈ ಲೋ ಪ್ರೆಷರ್. ಕ್ಯಾವಿಟೇಷನ್ ಈಸ್ ಕಾಸ್ಡ್ ಬೈ ಲೋ ಪ್ರೆಷರ್ ಹೆಂಗಿರ್ತಾ ಅಂತಂದ್ರ ಈಗ ನೋಡ್ರಿ, ಕ್ಯಾವಿಟೇಷನ್ ಎಲ್ಲಿ ಆಗುತ್ತೆ ಅಂದ್ರೆ ಈಗ ಒಂದು ಪೈಪ್ ಅದ ಅಂತ ತಿಳ್ಕೊಳ್ರಿ. ಈ ಪೈಪ್ ಡೈಮೆನ್ಷನ್ ಸಣ್ಣದಾಗಿಬಿಟ್ಟದ, ಹೌದಾ? ಪೈಪ್ ಡೈಮೆನ್ಷನ್ ಏನಾಗೈತಿ? ಸಣ್ಣದಾಗೈತೆ. ಸಣ್ಣದಾದಾಗ ಏನಾಗ್ತದ, ಇಲ್ಲಿ ವೆಲಾಸಿಟಿ ಏನ್ ಬರಾಕತ್ತದಲ್ಲ, ಈ ವೆಲಾಸಿಟಿ v1 ಬರ್ತಿತ್ತು ಅಂತ ತಿಳ್ಕೊಳ್ರಿ. v2 ವೆಲಾಸಿಟಿ ಜಾಸ್ತಿ ಇರ್ತೋ ಕಡಿಮೆ ಇರ್ತೋ? ಜಾಸ್ತಿ ಇರ್ತೋ ಕಡಿಮೆ ಇರ್ತೋ? ಇದು v1 ಇತ್ತು ಅಂದ್ರ v2 ಕಡಿಮೆ ಇರ್ತೋ ಜಾಸ್ತಿ ಇರ್ತೋ? ಜಾಸ್ತಿ ಇರ್ತದ. ಬಿಕಾಸ್ ಕ್ಯೂ ಕಾನ್ಸ್ಟೆಂಟ್ ಇಡ್ಬೇಕಾಗೈತೆ. ಅದು ಕ್ಯೂ ಇಲ್ಲಿ ಎಷ್ಟು ಡಿಸ್ಚಾರ್ಜ್ ಐತಿ, ಇಲ್ಲೂ ಅಷ್ಟೇ ಡಿಸ್ಚಾರ್ಜ್ ಇರ್ಬೇಕಂದ್ರ ಅದು ಫ್ಲೂಯಿಡ್ ಸಣ್ಣ ಡೈಮೆನ್ಷನ್ಸ್ ಒಳಗಡೆ ಜಾಸ್ತಿ ಫಾಸ್ಟ್ ಆಗಿ ಹೋಗ್ಬೇಕಾಗತ್ತ. ಇದು ಜಾಸ್ತಿ ಫಾಸ್ಟ್ ಆಗಿ ಹೋಗ್ತಿತ್ತು ಅಂದ್ರ ಪ್ರೆಷರ್ ಇಲ್ಲಿ P1 ಇತ್ತು ಅಂದ್ರೆ ಇಲ್ಲಿ P2 ಆಗುತ್ತಾ. ಈ P2 ಕಡಿಮೆ ಇರ್ತೋ ಜಾಸ್ತಿ ಇರ್ತೋ? P2 ಏನಾಗ್ತದ? P2 ಕಡಿಮೆ ಆಗ್ತದ. ಪ್ರೆಷರ್ ಯಾವಾಗಲೂ ವೆಲಾಸಿಟಿಗೂ ಪ್ರೆಷರ್ಗೂ ಉಲ್ಟಾ ಇರ್ತದ. ದೇರ್ಫೋರ್ ವೆಲಾಸಿಟಿ ಜಾಸ್ತಿ ಆದ್ರೆ ಪ್ರೆಷರ್ ಕಡಿಮೆ ಆಗ್ತದೆ. ದೇರ್ಫೋರ್ ವೆಲಾಸಿಟಿ ಏನಾಯ್ತು ಇಲ್ಲಿ ಜಾಸ್ತಿ ಆಯ್ತು, ಪ್ರೆಷರ್ ಏನಾಯ್ತು ಇಲ್ಲಿ ಕಡಿಮೆ ಆಗ್ತದೆ. ಪ್ರೆಷರ್ ಕಡಿಮೆ ಆಯ್ತು ಅಂದ್ರೆ ಪ್ರೆಷರ್ ಡ್ರಾಪ್ ಆತಿಲ್ಲ. ಈಗ ಪ್ರೆಷರ್ ಡ್ರಾಪ್ ಆದ ತಕ್ಷಣ ಮುಂದೆ ಹೋಗ್ತಾ ಹೋಗ್ತಾ ಎಷ್ಟು ಡ್ರಾಪ್ ಆಗ್ತದ? ಡ್ರಾಪ್ ಆಗಿ 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 ಅಕಸ್ಮಾತ್ ಆಗಿ ಅದು ವೇಪರ್ ಪ್ರೆಷರ್ ಕಿಂತನೂ ಕಡಿಮೆ ಆಯ್ತು ಅಂತಂದ್ರ ಅವಾಗ ಏನಾಗ್ತಾ, ಇಲ್ಲಿ ಗುಳ್ಳಿಗಳಾಗಕ್ ಶುರು ಮಾಡ್ತಾವ. ಒಂದಿಷ್ಟು ಏರ್ ಬಬಲ್ಸ್ ಆಗಕ್ ಶುರು ಮಾಡ್ತಾವ. ಆ ಏರ್ ಬಬಲ್ಸ್ ಹೊಡಿತಾವ. ಲೋ ಪ್ರೆಷರ್ ಕ್ರಿಯೇಟ್ ಆಗಿ ಏರ್ ಬಬಲ್ಸ್ ಏನಾಗ್ತಾವ, ಹೊಡಿತಾವ. ಹೊಡೆದ ತಕ್ಷಣ ಅಲ್ಲಿ ಒಂದಿಷ್ಟು ಸೌಂಡ್ ಬರ್ತದ. ಆ ಸೌಂಡ್ ಅಥವಾ ಆ ಆಕ್ಷನ್ ಅಥವಾ ಫಿನಾಮಿನಾಗ ಕ್ಯಾವಿಟೇಷನ್ ಅಂತ ಕರೀತಾರ. ಈಗ ನೀವು ಒಂದ್ ಕಡೆ ಬರ್ಕೊಂಡು ಇಟ್ಕೋಬೇಕು ಇದನ್ನ. ಹೆಂಗ ಅಂತ ಹೇಳ್ತೀನಿ ನೋಡ್ರಿ. ಈಗ ನೀವು ಒಂದು ಪೈಪ್ ಐತೆ ಅಂತ ತಿಳ್ಕೊಡ್ರಿ. ಈಗ ಒಂದು ಪೈಪ್ ಅದ ಅಂತ ತಿಳ್ಕೊಡ್ರಿ. ಇದು ದೊಡ್ಡ ಸಣ್ಣ ಪೈಪ್, ಇದು ದೊಡ್ಡ ಪೈಪ್. ನಿಮಗೆ ಜಸ್ಟ್ ಒಂದು ಎಕ್ಸಾಂಪಲ್ ಕೇಳ್ತೀನಿ. ಇದ್ರೊಳಗಡೆ ಈ ಕಡೆಗೆ ನೀರ್ ಬರಾಕತ್ತದ, ಈ ಕಡೆಗೂ ನೀರ್ ಬರಾಕತ್ತದ. ಇದು ಡಿಸ್ಚಾರ್ಜ್ ಸೇಮ್ ಅದ ಅಂತ ತಿಳ್ಕೊಡ್ರಿ. ಯಾವ ಪೈಪ್ ಅಲ್ಲಿ ಜಾಸ್ತಿ ವೆಲಾಸಿಟಿ ಐತಿ? ಸಣ್ಣ ಪೈಪ್ ಅಲ್ಲಿ ಜಾಸ್ತಿ ವೆಲಾಸಿಟಿ ಐತಿ. ಇಲ್ಲಿ ಜಾಸ್ತಿ ವೆಲಾಸಿಟಿ ಐತಿ. ಜಾಸ್ತಿ ವೆಲಾಸಿಟಿ ಐತಿ ಅಂದ್ರ ಪ್ರೆಷರ್ ಎಷ್ಟು ಇರ್ತೈತಿ ಇದ್ರೊಳಗ? ಬಾಳ ಹುಡುಗರು ಏನಂತ, ಸರ್ ಪ್ರೆಷರ್ ಹೈ ಇರ್ತೈತ್ರಿ ಅಂತ ಹೇಳ್ತಾರ. ಪ್ರೆಷರ್ ಹೈ ಬಗ್ಗೆ ಯೋಚನೆ ಮಾಡ್ಬಾರ್ದು. ಬಿಕಾಸ್ ಪ್ರೆಷರ್ ನೀವು ಹಿಂದ್ಗಡೆ ಹಚ್ಚಿರ ಆಲ್ರೆಡಿ, ಅದು ಡಿಸ್ಚಾರ್ಜ್ ಅನ್ನು ಕೊಡಾಕತ್ತದ. ಪ್ರೆಷರ್ ಅಂದ್ರೆ ಏನಂತಂದ್ರ ಯು ಆರ್ ಥಿಂಕಿಂಗ್ ಪ್ರೆಷರ್ ನಿಮ್ಮ ಕೈಗೆ ಅಂಟ್ಕೊಳೋದು ಯೋಚನೆ ಮಾಡ್ತೀರಿ ನೀವು, ಹಿಂಗ್ ಬಂದ್ ಬಡಿತೈತಿ ಅಂತೇಳಿ. ಅದ್ರ ಬಗ್ಗೆ ಕೇಳಾಕತ್ತಿಲ್ಲ ಅವರು. ಪ್ರೆಷರ್ ಆನ್ ದ ವಾಲ್ ಕೇಳ್ತಿರ್ತಾರೆ ಯಾವಾಗ್ಲೂ. ಇದ್ರ ಬಗ್ಗೆ ಯೋಚನೆ ಮಾಡಿದೆ ಅಂದ್ರೆ ಇಲ್ಲಿದ್ದ ಪಾರ್ಟಿಕಲ್ಸ್ ಹಿಂಗ್ ಹೋಗ್ಬಿಡ್ತೈತಿ. ಬಹಳ ಫಾಸ್ಟ್ ಆಗಿ ಮೂವ್ ಆಗತೈತಿ. ಇದು ಬಹಳ ಫಾಸ್ಟ್ ಆಗಿ ಮೂವ್ ಆಗತೈತಿ ಅಂದ್ಮೇಲೆ ಪ್ರೆಷರ್ ಇಂಡ್ಯೂಸ್ ಕಡಿಮೆ ಮಾಡ್ತೈತಿ ಅದು. ದೇರ್ಫೋರ್ ಇದಕ್ಕ ಪ್ರೆಷರ್ ಕಡಿಮೆ ಅದ, ಇಲ್ಲಿ ವೆಲಾಸಿಟಿ ಕಡಿಮೆ ಅದ, ಇಲ್ಲಿ ಪ್ರೆಷರ್ ಜಾಸ್ತಿ ಅದ. ಬಿಕಾಸ್ ನಿಂತ್ ಬರಕತ್ತೈತಿ ಫ್ಲೂಯಿಡ್. ದೇರ್ಫೋರ್ ಪ್ರತಿ ಪಾರ್ಟಿಕಲ್ಸ್ ಜಾಸ್ತಿ ಪ್ರೆಷರ್ ನ ಫೀಲ್ ಮಾಡಕತ್ತಿರ್ತಾವ. ಹೇಳ್ತಾ ಇದು ಬಾವು ಅಂತ ಹೊರಗೆ ಬಂದ್ಬಿಡ್ತದ. ದೇರ್ಫೋರ್ ಪ್ರೆಷರ್ ಕಡಿಮೆ ಇರ್ತೈತಿ. ಇದು ನೆನ್ಪಿಟ್ಕೋಬೇಕು ನೀವು, ರೈಟಾ? ಇನ್ನೊಂದು ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ನಿಮ್ಗೆ. ಇದು ಕನ್ವಿನ್ಸ್ ಆಗಿತ್ತಂದ್ರ ಓಕೆ. ಇನ್ನೊಂದು ನೋಡು, ಟೋಟಲ್ ಎನರ್ಜಿ ಇಕ್ವೇಶನ್ ಏನೈತೆ ಹೇಳು? P/ρg ಪ್ಲಸ್ v²/2g ಪ್ಲಸ್ z ಅದ. ಈಗ ಅಕಸ್ಮಾತ್ ಆಗಿ ನಾನು ಈ ಏನ್ ಮಾಡ್ಬೇಕು? ಕಾನ್ಸ್ಟೆಂಟ್ ಇಡಬೇಕು. ಇನ್ನು ಕಾನ್ಸ್ಟೆಂಟ್ ಇಡಬೇಕು ಅಂತಂದ್ರ ಅಕಸ್ಮಾತ್ ವೆಲಾಸಿಟಿ ಜಾಸ್ತಿ ಮಾಡಿದ್ರ ಜೆಡ್ ಬಿಟ್ಬಿಡು. ಜೆಡ್ ಡಾಟಮ್ ಜೊತೆಗೆ ಇರ್ತದ ಪೈಪ್. ಈ ವೆಲಾಸಿಟಿನ ಜಾಸ್ತಿ ಮಾಡಿದ್ರ ನೀನ್ ಪ್ರೆಷರ್ನ ಕಡಿಮೆ ಮಾಡ್ಬೇಕು. ಅಂದಾಗ ಮಾತ್ರ ಇದು ಕಾನ್ಸ್ಟೆಂಟ್ ಆಗಿ ಉಳಿತದ. ಸೇ ಫಾರ್ ಎಕ್ಸಾಂಪಲ್, ಟೋಟಲ್ ಎನರ್ಜಿ ಈಸ್ ಈಕ್ವಲ್ ಟು 15. ಫಸ್ಟ್ ಏನೈತಿ? 5 + 5 + 5 15 ಆಗೈತಿ. ಇದು ಪ್ಲಸ್ ಇದು ಪ್ಲಸ್ ಇದು 15 ಆಗೈತಿ. ಅಕಸ್ಮಾತ್ ನಾ ಇದನ್ನ ಜಾಸ್ತಿ ಮಾಡಿದ್ರೆ ಇದು ಕಾನ್ಸ್ಟೆಂಟ್ ಇಟ್ಟು ಇದನ್ನ 10 ಮಾಡಿದ್ರ, ಇದನ್ನ 5 ಇಟ್ಕೊಂಡ್ರ ಇದೇನಾಗ್ತೈತಿ? 0 ಆಗ. ಬಿಕಾಸ್ ಇದು 15 ಅಂತೂ ಫಿಕ್ಸ್ ಇರಬೇಕಾ ಇದು. ಹಂಗ ನಾ ಏನಾದ್ರೂ ಇದನ್ನ 8 ಮಾಡಿದ್ರ, ಇದು 5 ಸೀದಾ ಇಟ್ಕೊಂಡ್ರ ಇದು ಎಷ್ಟಾಗುತ್ತೆ? 2 ಆಗ್ತದ. ಹಂಗೆ ಏನಾಗ್ತದ? ವೆಲಾಸಿಟಿ ಜಾಸ್ತಿ ಮಾಡಿದಂಗೆ ಪ್ರೆಷರ್ ಕಡಿಮೆ ಆಗ್ತದ. ಈ ರಿಲೇಷನ್ ನೀವು ನೆನ್ಪಿಟ್ಟಿರ್ಬೇಕು. ತಿಳಿತಾ? ಓಕೆ. ಈ ರೀತಿ ಪ್ರೆಷರ್ ಡ್ರಾಪ್ ಆದಾಗ ಅಲ್ಲಿ ಕ್ಯಾವಿಟೇಷನ್ ತಯಾರಾಗ್ತದೆ. ತಿಳಿತಾ? ರೈಟ್. ನೆಕ್ಸ್ಟ್ ಬರೋಣ. ದ ಡೈಮೆನ್ಷನ್ ಫಾರ್ ಕೈನಮ್ಯಾಟಿಕ್ ವಿಸ್ಕಾಸಿಟಿ ಈಸ್. ಕೈನಮ್ಯಾಟಿಕ್ ವಿಸ್ಕಾಸಿಟಿ ಯೂನಿಟ್ ಏನು? m²/s ಅದ. ಇದ್ರದ್ದು L² ಲೆಂತ್ ಡಿವೈಡೆಡ್ ಬೈ t ಬರ್ತದ. ಎಲ್ಲೈತಿ? ಸಿ ಆಪ್ಷನ್ ಇಸ್ ದ ರೈಟ್ ಒನ್.
ನೆಕ್ಸ್ಟ್ ಕ್ವಶನ್ ನೋಡ್ರಿ, ಇದು ಗ್ರಾಫ್ ನೋಡಿ ಇದನ್ನ ಹೇಳ್ಬೇಕು ಈಗ. ಓಕೆ ಓಕೆ ಫಸ್ಟ್ ಇದ್ರೊಳಗಡೆ ಗ್ರಾಫನ್ನ ಒಂದ್ಸತಿ ನೋಡ್ಕೊಡ್ರಿ, ನಿಮ್ಗೆ ಏನ್ ಗೊತ್ತದಲ್ಲ ಅವ್ನು ಬರೀರಿ. ಈಗ ನನಗೆ ಗೊತ್ತಿದ್ದ ಪ್ರಕಾರ ಹೇಳ್ತೀನಿ ನೋಡು. ನನಗೇನು ಗೊತ್ತದ, ಇದು ಸ್ಟ್ರೇಟ್ ಲೈನ್ ಆರಿಜಿನ್ ಲಿಂದ ಹೋಗಿತ್ತು ಅಂತಂದ್ರೆ ಇದಕ್ಕೆ ನಾ ಏನಂತೀನಿ, ನ್ಯೂಟೋನಿಯನ್ ಫ್ಲೂಯಿಡ್ ಅಂತ ಕರಿತೀನಿ. ನ್ಯೂಟೋನಿಯನ್ ಫ್ಲೂಯಿಡ್. ಈ ನ್ಯೂಟೋನಿಯನ್ ಫ್ಲೂಯಿಡ್ ಆಯ್ತು. ಎರಡನೇದು ಹಿಂಗೆ ಏನಾದ್ರು ಬಿದ್ದು ಮ್ಯಾಲೆ ಹೇಳ್ತಿತ್ತು ಅನ್ನೋದಾದ್ರ ಇದಕ್ಕೆ ಡೈಲೆಟಂಟ್ ಅಂತ ನನಗೆ ಗೊತ್ತದ. ಡೈಲೆಟಂಟ್ ಅಂತ ಹೇಳಿ ನನಗೆ ಗೊತ್ತದ. ಓಕೆ, ಆಮೇಲೆ ಇದೇನೈತಲ್ಲ, ಇದು ಐಡಿಯಲ್ ಫ್ಲೂಯಿಡ್. ಇದು ಐಡಿಯಲ್ ಫ್ಲೂಯಿಡ್. ಇದು ಇಲ್ಲೇನು ಥಿಕ್ ಲೈನ್ ಐತೆ ನೋಡಿ, ಥಿಕ್ ಲೈನು, ಇದು ರಿಜಿಡ್. ಇದು ರಿಜಿಡ್. ಇದು ಓಕೆ, ಇಷ್ಟು ನಮಗೆ ಗೊತ್ತದವ. ಇದಕ್ಕೆ ಏನಂತಾರೆ ನೀವು ನೋಡಿದ್ರಿ ಅಂತಂದ್ರೆ ಗೊತ್ತಾಗುತ್ತ. ಅದ ಇದು ಪ್ಲಾಸ್ಟಿಕ್, ಇದು ಸೂಡೋ ಪ್ಲಾಸ್ಟಿಕ್ ಅಂತಾರ, ಇದು ಪ್ಲಾಸ್ಟಿಕ್ ಅಂತಾರ, ನೋ ಪ್ರಾಬ್ಲಮ್. ಬಟ್ ಇದ್ರೊಳಗೆ ಏನ್ ಗೊತ್ತದವಲ್ಲ ಅವ್ನು ಫಸ್ಟ್ ಹಾಕ್ರಿ ನೀವು. ಪಿ ಅದಕ್ಕೆ ಹೋಗ್ತದ, P2 ಹೋಗ್ತದ. ನೆಕ್ಸ್ಟ್ ಇದು 3 ಅದಲ್ಲ, 3 ಡೈಲೆಟೆಂಟ್ ಅದ, 3 ಏನಾಗ್ತದ, S3 ಹೋಗ್ತದ. ಇಷ್ಟು ಎರಡು ನೋಡಿದ ತಕ್ಷಣ ನೀವು ಆಪ್ಷನ್ಸ್ ಬರ್ರಿ, ಅಲ್ಲೇ ನಿಮಗೆ ತಿಳಿದು ಬಿಡ್ತದೆ. ಆಪ್ಷನ್ ಮಾರ್ಕ್ ಮಾಡ್ಬಿಡಂತ್ರಿ. P2 S3 P2 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 ಗೊತ್ತಾದ ನಮ್ಗೆ, ಎಲ್ಲರಿಗೂ ಗೊತ್ತದ ಅಂತ ತಿಳ್ಕೊಂಡ್ಬಿಟ್ಟಿರ್ತಾನೆ ನಾವು. ದೇರ್ ಫೋರ್ ಎರಡು ಕರ್ವ್ ಅಂತ ಗೊತ್ತಿರ್ಬೇಕು ನಿಮಗೆ. P2 S3 ಇದರಿಂದ ಏನ್ ತಿಳಿತೈತಿ ಅಂತಂದ್ರ, ಗೇಟ್ ಬಡ ಹುಡುಗರಲ್ಲಿ ಇಷ್ಟಂತೂ ಕಾಮನ್ ಸೆನ್ಸ್ ಇದ್ದೇ ಇರ್ತೈತಿ. ಅದನ್ನ ಹುಡುಕ್ತಾರ ಅವರು. ಅದಾ ಯಾರೇ ಇರ್ಲಿ ಅವ್ರು ನ್ಯೂಟೋನಿಯನ್ ಫ್ಲೂಯಿಡ್ ಅಂತೂ ನೋಡೇ ನೋಡ್ತಾರ. ದೇರ್ ಫೋರ್ ಅವ P2 ಇಟ್ಟೇ ಬಿಡ್ತಾನ ಫುಲ್ ಕಾಮನ್ ಆಗಿ. ಆಮೇಲೆ ಉಳಿದೋದನ್ನ ನೋಡ್ಕೊಂತ ಹೋಗ್ಬೋದು. ಈಗ ಅದ್ರ ಪ್ರಕಾರ ನೀವು ಉಲ್ಟಾ ಸ್ಟಡಿ ಮಾಡ್ಕೋಬಹುದು. ರೈಟಾ? ನೆಕ್ಸ್ಟ್ ಕ್ವಶನ್ ನೋಡ್ರಿ, shear stress in the Newtonian fluid is proportional to, shear stress is proportional to mu into dou u by du by dy. ಓಕೆ, ಏನಾಗುತ್ತೆ ಇದು? ಇದು ಡೈರೆಕ್ಟ್ಲಿ ಪ್ರಪೋರ್ಷನಲ್. ಮ್ಯೂ ಬೇಡ. ಸ್ಟ್ರೈನ್ ಆಗುತ್ತಾ? ಅಲ್ಲ, ಸ್ಟ್ರೈನ್ ರೇಟ್ ಅನ್ಬೇಕು. ಸ್ಟ್ರೈನ್ ಅಂತಂದ್ರೆ ಬರೀ ಚೇಂಜ್ ಇನ್ ಲೆಂತ್ ಅಥವಾ ಚೇಂಜ್ ಇನ್ ಆಂಗಲ್. ಸ್ಟ್ರೈನ್ ರೇಟ್ ಅಂದ್ರೆ ಪರ್, ಅದಕ್ಕೆ ವೆಲಾಸಿಟಿ ಗ್ರೇಡಿಯಂಟ್ ಅಂತೀವಿ ನಾವು. ಇದಕ್ಕೆ ಇನ್ನೊಂದು ಹೆಸರು ಏನಂತಾರ, ವೆಲಾಸಿಟಿ gradient. Therefore strain rate is the correct answer. Next question ನೋಡ್ರಿ, last question of the day. Liquid of density rho, dynamic viscosity mu, steadily flows steadily down on an inclined plane in a thin sheet of constant thickness T, neglecting air friction. The shear stress on the bottom surface due to the liquid flow is ಅಂತ ಕೇಳ್ಯಾರ ಅವರು. ಓಕೆ, ಥೀಟಾ ಎಲ್ಲೈತೆ ನೋಡು, ಥೀಟಾ ಇಸ್ ದ ಆಂಗಲ್ ದ ಪ್ಲೇನ್ ಮೇಕ್ಸ್ ವಿತ್ ದ ಹಾರಿಜಾಂಟಲ್. ಓಕೆ, ಒಂದು ಪ್ಲೇನ್ ಅದ ಅಂತ, ಆ ಪ್ಲೇನ್ ಏನೈತಿ ಥೀಟಾ ಅದ ವಿತ್ ರೆಸ್ಪೆಕ್ಟ್ ಟು ಹಾರಿಜಾಂಟಲ್ ಅಂತೆ. ಇದಕ್ಕೆ ಒಂದು ಥಿನ್ ಶೀಟ್ ಅದ ಅಂತ, ಇದಕ್ಕೊಂದು ಏನದ, ಇದಕ್ಕೊಂದು ಥಿನ್ ಶೀಟ್ ಅದ. ಹಿಂಗ ಈ ಥಿನ್ ಶೀಟ್ ಅದ. ಈ ಥಿನ್ ಶೀಟ್ ಮಧ್ಯದಲ್ಲಿ ಏನದ ಅಂದ್ರ ಲಿಕ್ವಿಡ್ ಅದ. ನಿಮ್ದು ಅದ ಯಾವ್ದೋ ಫ್ಲೂಯಿಡ್ ಅದ ಇಲ್ಲಿ. ಓಕೆ, ಈ ಥಿನ್ ಶೀಟ್ ಅದ. ಆಮೇಲೆ ಥಿಕ್ನೆಸ್ ಎಷ್ಟದ, ಕಾನ್ಸ್ಟೆಂಟ್ ಅಂತ ಟಿ ಅದ. ಥಿಕ್ನೆಸ್ ಎಷ್ಟೈತಿ, ಟಿ ಕಾನ್ಸ್ಟೆಂಟ್ ಅದ. ಇದು ಆಂಗಲ್ ಗೊತ್ತಾಯ್ತು. ಈಗ ಈ ಫ್ಲೂಯಿಡ್ ಏನೈತಿಲ್ಲ, ಇದು ಮೂವ್ ಆಗತ್ತದ. ಮೂವ್ ಆಗತ್ತಿರ್ಬೇಕಾದ್ರೆ ಇಕ್ವೇಶನ್ ಕೇಳ್ಯಾರ ಅವ್ರು. ಎದ್ರದ್ದು ಇಕ್ವೇಶನ್ ಇದು? ಶಿಯರ್ ಸ್ಟ್ರೆಸ್ ಇಕ್ವೇಶನ್ ಕೇಳ್ಯಾರ ಅವ್ರು. ಶಿಯರ್ ಫೋರ್ಸ್, ಶಿಯರ್ ಸ್ಟ್ರೆಸ್. ನೆಗ್ಲೆಕ್ಟಿಂಗ್ ದ ಫ್ರಿಕ್ಷನ್, ಶಿಯರ್ ಸ್ಟ್ರೆಸ್ ಕೇಳ್ಯಾರ ಅವರು. ಶಿಯರ್ ಸ್ಟ್ರೆಸ್ ಕೇಳ್ಯಾರ ಅವ್ರು. ಶಿಯರ್ ಸ್ಟ್ರೆಸ್ ಬೇಕಾದ್ರೆ ಸ್ಮಾಲ್ ಡೆರಿವೇಶನ್ ಮಾಡ್ಕೋಬೇಕು ಇಲ್ಲಿ. ಇಷ್ಟ ಪೋರ್ಷನ್ ತಗೊಳ್ರಿ, ಇಷ್ಟ ಪೋರ್ಷನ್ ತಗೊಂಡ್ರ ಇದು ಇಷ್ಟೇನ್ ಬಾಕ್ಸ್ ಐತಲ್ಲ, ಇದು ಈ ಬಾಕ್ಸ್ ವೇಟ್ ಇರ್ತೈತಿ. ಆ ವೇಟ್ ಡೌನ್ಲೋಡ್ ಆಗ್ತಿರ್ತದ ಡಬ್ಲ್ಯೂ. ನೀವೇನ್ ಮ್ಯಾಲಿಂದ ಏನು ಪುಷ್ ಮಾಡಕತ್ತಿಲ್ಲ, ಡಬ್ಲ್ಯೂ ಆಕ್ಟ್ ಆಗ್ತಿರ್ತದ. ದೇರ್ಫೋರ್ ವೇಟ್ ಈಸ್ ಈಕ್ವಲ್ ಟು ಡೆನ್ಸಿಟಿ ರೋ ಜಿ ಇಂಟು ವಾಲ್ಯೂಮ್. ರೋ ಜಿ ಇಂಟು ವಾಲ್ಯೂಮ್. ರೋ ಅಂತಂದ್ರೆ ರೋ ನ ಇರಲಿ, ಜಿನ ಇರಲಿ. ವಾಲ್ಯೂಮ್ ಅಂದ್ರೆ ಏನಾಕೈತಿ ಇಲ್ಲಿ, ಏರಿಯಾ ಇಂಟು ಇದು ಥಿಕ್ನೆಸ್ ಟಿ. ಏರಿಯಾ ಇಂಟು ಟಿ, ಇದು ಡಬ್ಲ್ಯೂ ಆಯ್ತು. ಇದು ಕರೆಕ್ಟಾ? ಬಟ್ ಈ ಡಬ್ಲ್ಯೂ ಏನದಲ್ಲ, ಇದು ಹಿಂಗೆ ಆಕ್ಟ್ ಆಗ್ತಿರ್ತದೆ ಡೌನ್ಲೋಡ್. ನನಗೆ ಬೇಕಾಗೈತಿ ಹಿಂಗ. ದೇರ್ಫೋರ್ ಇದು ಹಿಂಗೆ ಆಕ್ಟ್ ಆಗ್ತದ, ನನಗೆ ಬೇಕಾಗ್ಯದ ಹಿಂಗ. ಬಟ್ ನೀ ಕರೆಕ್ಟಾಗಿ ಯೋಚನೆ ಮಾಡಿದೆ ಅಂದ್ರೆ ಗೊತ್ತಿದ್ರೆ ಬರ್ದು ಬಿಡೋದು. ಇದು ತೀಟಾ ಐತಿ, ಅದು ತೀಟಾ ಇತ್ತಂದ್ರೆ ಇದೇನಾಗ್ತದೆ, ಇದು ತೀಟಾ ಆಗ್ತದೆ. ನನಗೆ
ಈ ಫೋರ್ಸನ್ನ ಇಲ್ಲಿಗೆ ರಿಸಾಲ್ವ್ ಮಾಡಬೇಕು. ಇಲ್ಲಿ ರಿಸಾಲ್ವ್ ಮಾಡ್ಬೇಕಾದ್ರೆ ಇದು ಎಷ್ಟೈತಿ, ಇದು ಡಬ್ಲ್ಯೂ ಐತೆ ಅಂದ್ರೆ ಇದು ಎಷ್ಟೈತೆ, ಡಬ್ಲ್ಯೂ ಸೈನ್ ಥೀಟಾ ಆಗ್ತೈತಿ. ದೇರ್ ಫೋರ್ ಯುವರ್ ಅಪ್ಲೈಡ್ ಫೋರ್ಸ್ ಎಷ್ಟೈತಿ, ಡಬ್ಲ್ಯೂ ಸೈನ್ ಥೀಟಾ ಐತಿ. ಹಂಗಾರೆ ರೆಸಿಸ್ಟಿವ್ ಫೋರ್ಸ್ ಎಷ್ಟೈತಿ, ರೆಸಿಸ್ಟಿವ್ ಫೋರ್ಸ್ ಅಂತಂದ್ರೆ ಇದು ಟೋ ಇಂಟು ಎ ಬರ್ತದೆ. ಟೋ ಅಂದ್ರೆ ಶಿಯರ್ ಸ್ಟ್ರೆಸ್, ಅದಕ್ಕಿಂಟು ಏರಿಯಾ ಮಾಡಿದ್ರೆ ಶಿಯರ್ ಫೋರ್ಸ್ ಬರ್ತದೆ. ಹಾಗಾದ್ರೆ ನಾ ಏನು ಮಾಡ್ಬೇಕು ಈಗ, ಈ ಡಬ್ಲ್ಯೂ ಸೈನ್ ಥೀಟಾ ಈಕ್ವಲ್ ಟು ಟೋ ಇಂಟು ಎ ಮಾಡಬೇಕು. ಡಬ್ಲ್ಯೂ ಅಂದ್ರೆ ಏನು, ರೋ ಜಿ ಎ ಟಿ, ಸೈನ್ ಥೀಟಾ ಅಂದ್ರೆ ಅದು ಸೈನ್ ಥೀಟಾನೇ. ಸೈನ್ ಥೀಟಾ ಇಸ್ ಈಕ್ವಲ್ ಟು ಟೋ ಇಂಟು ಎ. ಎ ಕ್ಯಾನ್ಸಲ್ ಆಯ್ತು. ಶಿಯರ್ ಸ್ಟ್ರೆಸ್ ಈಕ್ವಲ್ ಟು ರೋ ಜಿ ಟಿ ಸೈನ್ ಥೀಟಾ ಆಯ್ತಾ. ರೋ ಜಿ ಟಿ ಸೈನ್ ಥೀಟಾ ಇಸ್ ದ ಕರೆಕ್ಟ್ ಆನ್ಸರ್. ಓಕೆನಾ, 5 ಕ್ವಶನ್ ಅದು. ಥ್ಯಾಂಕ್ ಯು ವೆರಿ ಮಚ್. ಸ್ವಲ್ಪ ಡೀಪ್ ಇರ್ತಾವ, ಇನ್ವಾಲ್ವ್ ಇರ್ತಾವ, ಚಂದಾಗಿ ಸಾಲ್ವ್ ಮಾಡ್ಕೋಬೇಕು ನೋಡಿ. ಇದು ಕಂಪ್ಲೀಟ್ ಡಿರೈವೇಶನ್ ನಮ್ಗೆ ಹೇಳ್ಯಾನ, ಯಾವ್ದು ಟೆಕ್ಸ್ಟ್ ಬುಕ್ ಒಳಗೆ ಸಿಗಂಗಿಲ್ಲ ನಿಮ್ಗೆ. ಥ್ಯಾಂಕ್ ಯು.